ಹಾಯ್ ನಮಸ್ತೆ, ನಾನು ನಿಮ್ಮ ಶ್ವೇತಾ ಶ್ರೀಧರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಕೆಲವೊಂದು ಡ್ರೆಸ್ಸಿಂಗ್ ಟೇಬಲ್ಗೆ ಯೂಸ್ ಆಗುವಂಥ ಐಟಮ್ನ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಡ್ರೆಸ್ಸಿಂಗ್ ಟೇಬಲಲ್ಲಿ ಐಟಮ್ಸ್ ಇಡೋದ್ರಿಂದ ನಿಮಗೆ ಡ್ರೆಸ್ಸಿಂಗ್ ಟೇಬಲಲ್ಲಿ ತುಂಬ ಸ್ಪೇಸ್ ತಗೊಳ್ಳೋದಿಲ್ಲ, ಕಡಿಮೆ ಸ್ಪೇಸಲ್ಲಿ ತುಂಬ ಐಟಮ್ಸ್ನ ಇಟ್ಕೋಬೋದು. ಸೊ ಅದರಿಂದ ನನಗೆ ಇದು ತುಂಬ ಇಷ್ಟ ಆಯಿತು ಈ ಪ್ರಾಡಕ್ಟ್ಸ್. ಸೊ ನಿಮ್ಮ ಹತ್ರ ಕೂಡ ಇದನ್ನು ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ. ನಂಬರ್ 1 ಇದು ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸರ್. ಇದು ನಾನು ವೈಟ್ ಕಲರಲ್ಲಿ ತೊಗೊಂಡಿದ್ದೀನಿ. ಇದನ್ನು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು. ನನಗೆ ಈ ಐಟಮ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಬಿಕಾಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಿಮ್ಮ ಡ್ರೆಸ್ಸಿಂಗ್ ಟೇಬಲಲ್ಲಿ ಈ ಥರ ಒಂದು ಬಾಕ್ಸ್ ಇಡೋದ್ರಿಂದ ನಿಮ್ಮ ಎಷ್ಟೊಂದು ಐಟಮ್ಸ್ನ ಈ ಸ್ಮಾಲ್ ಬಾಕ್ಸಲ್ಲಿ ಇಡ್ಬೋದು. ಅಂದರೆ ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ ಮತ್ತು ನಿಮ್ಮ ಕಣ್ಣಿಗೆ ಬೇಗ ಅಂದರೆ ನೋಡಿದ ತಕ್ಷಣ ಈ ಐಟಮ್ ಇಲ್ಲೇ ಇದೆ ಅಂತ ನೀಟಾಗಿ ಕಾಣಿಸುತ್ತೆ. ಸೊ ದಟ್ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ನಾನು ಇದರಲ್ಲಿ ನನ್ನ ಮಾಯಿಶ್ಚರೈಸರು, ಸನ್ಸ್ಕ್ರೀನು, ಟೋನರು, ಬಾಡಿ ಲೋಷನು ಮತ್ತು ಇನ್ನು ಕೆಲವೊಂದು ಕ್ರೀಮ್ಗಳನ್ನ, ಲೋಷನ್ಸ್ನ ನಾನು ಇದರಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದರಲ್ಲಿ 2 ರೀತಿಯ ಡ್ರಾ ಇದೆ. ಫಸ್ಟ್ ಒಂದು ಡ್ರಾ ಇದೆ, ಕೆಳಗಡೆ ಒಂದು ಡ್ರಾ ಇದೆ. ಫಸ್ಟ್ ಡ್ರಾ ಅಲ್ಲಿ ನಾನು ಲಿಪ್ ಲೈನರು, ಮಸ್ಕರಾ, ಲಿಪ್ಸ್ಟಿಕ್ ಇಟ್ಕೊಂಡಿದ್ದೀನಿ. ಸೆಕೆಂಡ್ ಡ್ರಾ ಅಲ್ಲಿ ಲಿಪ್ ಬಾಮು ಮತ್ತು ಇನ್ನೊಂದು ಲೋಷನ್ ಎಲ್ಲ ಇಟ್ಕೊಂಡಿದ್ದೀನಿ. ಚಿಕ್ಕದೊಂದು ಸ್ಕ್ರಬ್ ಕೂಡ ಇಟ್ಕೊಂಡಿದ್ದೀನಿ. ಸೊ ಈ ಥರ ನಾವು ನೀಟಾಗಿ ನಿಮಗೆ ಹೇಗೆ ಬೇಕೋ, ನಿಮ್ಮ ಯಾವ್ಯಾವ ಐಟಮ್ಸ್ನ ನೀವು ಎಲ್ಲೆಲ್ಲಿ ಇಟ್ಕೋಬೇಕು ಅನಿಸುತ್ತೋ ನೀವು ಕೂಡ ಅದೇ ರೀತಿ ಪ್ಲ್ಯಾನ್ ಮಾಡಿ ಇಟ್ಕೋಬೋದು. ಕ್ವಾಲಿಟಿ ಬಗ್ಗೆ ನೀವು ಮಾತಾಡೋವಾಗೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ನನಗಂತೂ ಈ ಐಟಮ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಯಾಕಂದರೆ ನಮ್ಮ ಟೈಮ್ ಸೇವ್ ಆಗುತ್ತೆ. ಯಾಕಂದರೆ ನಾನು ಕೆಲಸಕ್ಕೆ ಹೋಗೋದ್ರಿಂದ ನನಗೆ ಪ್ರಾಡಕ್ಟ್ ಹುಡುಕ್ಲಿಕ್ಕೂ ಈಸಿ ಆಗುತ್ತೆ ಮತ್ತು ನೀಟಾಗಿ ಹಾಗೆ ಎತ್ತಿಡಲಿಕ್ಕೂ ಈಸಿ ಆಗುತ್ತೆ. ಮೇಲೆ ಟಾಪ್ ಇದೆಯಲ್ಲ, ಅಲ್ಲೂ ಕೂಡ ಏನಾದರೂ ಲೋಷನ್ಸ್ ಆಗಲಿ, ಸನ್ಸ್ಕ್ರೀನ್ ಆಗಲಿ ಏನಾದರೂ ಇಟ್ಕೋಬೋದು. ನೆಕ್ಸ್ಟ್ ಸೆಕೆಂಡ್ ಐಟಮ್ ಬಂದು ಮೇಕಪ್ದೇ ಪೌಚ್. ಇದು ಫಾರ್ ಎಕ್ಸಾಂಪಲ್ ನಿಮ್ಮದು ಲೋಷನ್ಸ್ ಆಗಲಿ, ಕ್ರೀಮ್ಸ್ ಆಗಲಿ, ಯಾವುದೇ ರೀತಿಯ ಐಟಮ್ಸ್ ಇದರಲ್ಲಿ ನೀಟಾಗಿ ಅದರೊಳಗಡೆ ಇಟ್ಬಿಟ್ಟು ಎತ್ತಿಡ್ಬೋದು. ಏಕೆಂದರೆ ನಿಮಗೆ ಪ್ಲೇಸ್ ಸೇವ್ ಆಗುತ್ತೆ. ಯಾಕಂದರೆ ತುಂಬ ಜಾಗ ಇಟ್ಕೊಳ್ಳೋದಿಲ್ಲ. ಇದಕ್ಕೆ ಸ್ವಲ್ಪ ಜಾಗ ಇದ್ದರೆ ಸಾಕು, ನಿಮ್ದು ಎಷ್ಟೊಂದು ಐಟಮ್ಸ್ ಇದೆಲ್ಲ ಸೇರ್ಕೊಂಡ್ಬಿಡುತ್ತೆ. ಇದರಲ್ಲಿ 4 ಕಂಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. 4 ಕಂಪಾರ್ಟ್ಮೆಂಟ್ಸಲ್ಲೂ ನಿಮ್ಗೆ ಏನೇನು ಐಟಮ್ಸ್ ಬೇಕೋ ಅದನ್ನು ಹಾಕಿ ಎತ್ತಿಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಪ್ಲೇಸಿಗೆ ಟ್ರಾವೆಲ್ ಮಾಡ್ತಾಯಿದ್ದೀರಾ, ನೀವೆಲ್ಲೋ ಊರಿಗೆ ಹೋಗಬೇಕು, ಎಲ್ಲೋ ಹೊರಗಡೆ ಹೋಗಬೇಕು, ಹೊರಗಡೆ ಪ್ಲೇಸಿಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ನಿಮ್ಮ ಐಟಮ್ಸ್, ನಿಮ್ಮದು ಮೇಕಪ್ ರಿಲೇಟೆಡ್ ಏನೇ ಐಟಮ್ಸ್ ಇದ್ದರೂ ಈ ಪೌಚಲ್ಲಿ ಹಾಕ್ಕೊಂಡು ನೀಟಾಗಿ ಅದನ್ನು ಲಾಕ್ ಮಾಡ್ಕೋಬೋದು. ಸೊ ದಟ್ ಅದು ಕೆಳಗಡೆ ಬಿದ್ದೋಗೋ ಚಾನ್ಸಸ್ಸು ಇರೋದಿಲ್ಲ. ಮತ್ತು ನಿಮ್ಮದು ಫಾರ್ ಎಕ್ಸಾಂಪಲ್ ನಿಮ್ಮದು ಲಗೇಜ್ ಬ್ಯಾಗ್ ಇದೆ ಅಂದ್ಕೊಳ್ಳಿ, ಆ ಬ್ಯಾಗಲ್ಲಿ ಇದು ಜಾಸ್ತಿ ಸ್ಪೇಸ್ ಕೂಡ ತೊಗೊಳ್ಳೋದಿಲ್ಲ. ಮತ್ತು ಇನ್ನೊಂದು ಏನಾದರೂ ಐಟಮ್ಸ್ ಲೀಕ್ ಇನ್ ಕೇಸ್ ಯಾವುದಾದ್ರೂ ಐಟಮ್ ಲೀಕ್ ಆಗಿ ನಿಮ್ಮ ಡ್ರೆಸ್ಗಳು ಕೂಡ ಗಲೀಜಾಗೋ ಚಾನ್ಸಸ್ ಇರೋದಿಲ್ಲ. ಅಷ್ಟು ನೀಟಾಗಿ ಇದೊಳಗಡೆ ಇರುತ್ತೆ. ಏನೇ ಡ್ಯಾಮೇಜ್ ಏನೇ ಆದರೂ ಇದೊಳಗಡೆ ಇರುತ್ತೆ. ಸೊ ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಈವನ್ ನಿಮ್ಮ ಡ್ರೆಸ್ಸಿಂಗ್ ಟೇಬಲಲ್ಲೂ ಅಷ್ಟೇ, ಇದು ತುಂಬ ಸ್ಪೇಸ್ ಆಕ್ಯುಪೈ ಮಾಡಲ್ಲ. ಕಡಿಮೆ ಸ್ಪೇಸಲ್ಲಿ ಎಷ್ಟೊಂದು ಐಟಮ್ಸ್ನ ನೀವು ಇಟ್ಕೋಬೋದು. ನನಗಂತೂ ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಬಿಕಾಸ್ ಕ್ವಾಲಿಟಿ ವೈಸ್ ಬಗ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ, ಇಷ್ಟೇ ಸಾಕು ಇದಕ್ಕೆ ಸ್ಪೇಸು. ನೀವು ಜಸ್ಟ್ ಇಮ್ಯಾಜಿನ್, ನಿಮ್ಮ ಡ್ರೆಸ್ಸಿಂಗ್ ಟೇಬಲಲ್ಲಿ ಎಷ್ಟೊಂದು ಐಟಮ್ಸ್ ಇಟ್ಕೊಂಡಿರ್ತೀರ, ಅದನ್ನೆಲ್ಲ ಇದು ಒಂದೇ ಬ್ಯಾಗ್ ಒಳಗಡೆ ಹಾಕಿ ಎತ್ತಿಡ್ಬೋದು. ಫಾರ್ ಎಕ್ಸಾಂಪಲ್ ಇದು ನೀವು ರೆಗ್ಯುಲರಾಗಿ ಯೂಸ್ ಮಾಡಲ್ಲ ಅಂದರೆ ಕೆಲವು ಮೇಕಪ್ ಕಿಟ್ಗಳನ್ನ ಇದರೊಳಗಡೆ ಹಾಕಿ ಎತ್ತಿಟ್ಬಿಡ್ಬೋದು. ಯಾವಾಗ ಬೇಕೋ ಆವಾಗ ಅದನ್ನು ತೊಗೊಂಡ್ರೆ ನಿಮ್ದು ಎಲ್ಲ ಐಟಮ್ಸು ಒಂದೇ ಪೌಚಲ್ಲಿ ಕೂಡ ಇರುತ್ತೆ. ಸೊ ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಥರ್ಡ್ ಐಟಮ್ ಬಂದು ಇದು ಒಂದು ಟ್ರಾನ್ಸ್ಪರೆಂಟ್ ಬಾಕ್ಸ್. ಇದರಲ್ಲಿ ನಾನು ಇಯರಿಂಗ್ಸ್ ಇಟ್ಕೊಂಡಿದ್ದೀನಿ. ಇದರಲ್ಲಿ 36 ಕಂಪಾರ್ಟ್ಮೆಂಟ್ಸ್ ಇದೆ. ಯಾಕೆಂದರೆ ಫಾರ್ ಎಕ್ಸಾಂಪಲ್ ನಮ್ಮದು ಇಯರಿಂಗ್ಸ್ಗಳು, ಎಸ್ಪೆಷಲಿ ನಾವು ಮ್ಯಾಚಿಂಗ್ ಇಯರಿಂಗ್ಸ್ ಹಾಕ್ತಾರಲ್ವಾ, ಅಂಥವ್ರಿಗೆ ಇದು ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಬೆಳಿಗ್ಗೆ ಟೈಮಲ್ಲಿ ನಿಮಗೆ ಮ್ಯಾಚಿಂಗ್ಸ್ನ ಹುಡ್ಕೋದಕ್ಕೆ, ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಹೊತ್ತು ಏನಾಗುತ್ತೆ, ನಾವು ಇಯರಿಂಗ್ಸ್ ಹುಡ್ಬೇಕಾ, ಒಂದು ಇಯರಿಂಗ್ ಸಿಗುತ್ತೆ, ಇನ್ನೊಂದು ಇಯರಿಂಗ್ ಸಿಗೋದಿಲ್ಲ. ಎಲ್ಲ ಒಂದೇ ಬಾಕ್ಸಲ್ಲಿ ನೀವು ಹಾಕ್ಬಿಟ್ರೆ ಒಂದು ಇಯರಿಂಗ್ ಸಿಗುತ್ತೆ, ಇನ್ನೊಂದು ಇಯರಿಂಗ್ ಸಿಗೋಲ್ಲ. ಹುಡುಕ್ತಾ ಕೂತ್ಕೋಬೇಕು. ಬಟ್ ಇದರಲ್ಲಿ ಈ ಥರ ಕಂಪಾರ್ಟ್ಮೆಂಟ್ ಇರೋದ್ರಿಂದ ನಿಮ್ಮ ಇಯರಿಂಗ್ಸ್ ಈಸಿಯಾಗಿ ಸಿಗುತ್ತೆ. ಅಂದರೆ ನೀವು ಹುಡುಕಿ ಆರಾಮ್ಸೆ ಹಾಕ್ಕೋಬೋದು. ಮತ್ತು ಹಾಕ್ಕೊಂಡಿರೋ ಇಯರಿಂಗ್ಸ್ನ ಮತ್ತೆ ಅದೇ ಜಾಗದಲ್ಲಿ ಹೋಗಿ ವಾಪಸ್ ಕೂಡ ಇಟ್ಕೋಬೋದು. ಇದು ಜಾಗ ಕೂಡ ಜಾಸ್ತಿ ತೊಗೊಳೋದಿಲ್ಲ. ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು. ನಿಮ್ಮ ಡ್ರೆಸ್ಸಿಂಗ್ ಟೇಬಲಲ್ಲಿ ಸ್ವಲ್ಪ ಜಾಗದಲ್ಲೇ ಆರಾಮ್ಸೆ ಮೇಂಟೈನ್ ಮಾಡ್ಬೋದು. ಮತ್ತು ನಿಮಗೆ ಈಸಿಯಾಗಿ ನಿಮಗೆ ಯಾವ್ಯಾವ ಐಟಮ್ ಎಲ್ಲೆಲ್ಲಿದೆ ಅಂತ ನೀಟಾಗಿ ಗೊತ್ತಾಗುತ್ತೆ. ಇಯರಿಂಗ್ಸ್ ಯಾವುದ್ಯಾವ್ದು ಎಲ್ಲೆಲ್ಲಿದೆ ಅಂತ. ಇದು ಇಯರಿಂಗ್ಸ್ ಮಾತ್ರನೇ ಅಲ್ಲ, ನಿಮ್ಮದು ಬೇರೆ ಏನಾದರೂ ಇದಿರುತ್ತಲ್ಲ, ನಿಮ್ಮದು ಜ್ಯುವೆಲರೀಸು, ವಾಚ್ಗಳಾಗಲಿ ಮತ್ತು ಜ್ಯುವೆಲರೀಸ್, ಸಣ್ಣ ಸಣ್ಣ ಮಣಿ ಸರಗಳಾಗಲಿ, ಇದನ್ನು ಹಾಕಿ ಎತ್ತಿಡ್ಬೋದು. ಯಾಕಂದರೆ ಅಲ್ಲಿ ಅಡ್ಜಸ್ಟ್ ಮಾಡಲಿಕ್ಕೆ ಫ್ಲೆಕ್ಸಿಬಲ್ ಆಗಿದೆ. ನೀವು ಎಷ್ಟು ಬೇಕೋ ಅಷ್ಟು, ಚಿಕ್ಕದು ಬೇಕಂದರೆ ಚಿಕ್ಕದು ಮಾಡ್ಕೋಬೋದು, ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೋಬೋದು. ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನೊಂದು ಪೌಚ್ ಇಟ್ಕೊಂಡಿದ್ದೀನಿ ನಾನು. ಆ ಪೌಚಲ್ಲಿ ಇದು ಕಾಂಪ್ಯಾಕ್ಟು, ಫೌಂಡೇಶನ್ನು,
ಐ ಶ್ಯಾಡೋ ಆ ಥರ ಎಲ್ಲ ಇಟ್ಕೊಂಡಿದ್ದೀನಿ, ಮತ್ತು ಎಕ್ಸ್ಟ್ರಾ ಲಿಪ್ಸ್ಟಿಕ್ಸ್ನೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಸೊ ದಟ್ ನನಗೆ ಇದು ಯಾವಾಗ ಪಾರ್ಟಿ ವೇರ್ಗೆ ಬೇಕಾಗುತ್ತೆ, ಪಾರ್ಟಿ ವೇರ್ಗೆ ಬೇಕಾದಾಗ ಮಾತ್ರ ಈ ಪೌಚ್ ಓಪನ್ ಮಾಡಿದ್ರೆ ನನಗೆ ಅದರಲ್ಲಿ ಎಲ್ಲ ಐಟಮ್ಸು ಸಿಕ್ಬಿಡುತ್ತೆ. ಈ ಪೌಚ್ ನನಗೆ ಫೇಸಸ್ ಕೆನಡಾದ ಐಟಮ್ಸ್ನ ತೊಗೊಂಡಿದ್ದಕ್ಕೆ ಅವರು ಫ್ರೀಯಾಗಿ ಕೊಟ್ಟಿದ್ದು. ನಿಮಗೆ ಇನ್ ಕೇಸ್ ಈ ಥರ ಪೌಚ್ಗಳು ಮಾರ್ಕೆಟಲ್ಲೂ ತುಂಬ ಪೌಚಸ್ ಸಿಗುತ್ತೆ. ಸೊ ಆ ಪೌಚ್ನ ತೊಗೊಂಡ್ಬಂದು ನೀವು ಮನೇಲಿ ಎತ್ತಿಟ್ಕೋಬೋದು. ಇದು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಈ ಪೌಚ್ ನಂಗೆ ತುಂಬ ಇಷ್ಟ ಆಯಿತು, ಕ್ವಾಲಿಟಿ ಚೆನ್ನಾಗಿದೆ. ಸೊ ನೀವು ಮಾರ್ಕೆಟಲ್ಲಿ ಸಿಗೋವಂಥ ಪೌಚ್ನ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿಗೆ ನನ್ನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.